ಮಾತಾಡಿದ್ದಾರೆ ಹೇಳಿ. ಅಲ್ಲಿ ಹುಬ್ಳಿಯಲ್ಲಿ ಒಬ್ಬ ಕಾರ್ಯಕರ್ತನ ಅರೆಸ್ಟ್ ಆಗಿದೆ, ನಂತರ ರಾಮ ಮಂದಿರದ ಉದ್ಘಾಟನೆ ಇದೆ. ಈ ಮೂರು ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನಿಮಗೆ ಹೇಗೆ ಇಷ್ಟ ಆಗಲ್ವೋ ಅದೇ ತರ ನೀವು ದಯವಿಟ್ಟು ಒಂದು ನಿಮಿಷ ನನಗೆ ಕೊಟ್ರೆ ನಾನು ಹೇಳ್ತೀನಿ. ಅವ್ರ ಮೇಲೆ ಒಂದ್ 3 ನಿಮಿಷದ ಹಾಕಿ. ಫಸ್ಟ್ ಏನು ಅಂತ ಹೇಳಿದ್ರೆ 22 ಜನವರಿವರೆಗೂ ಪೊಲೀಸು ಮತ್ತೆ ಕೋರ್ಟ್ಗೆ ರಜೆ ಕೊಟ್ಬಿಡ್ಬೇಕು. ಪಾಪ ಪೊಲೀಸ್ ಸಿಬ್ಬಂದಿಗಳು ಯಾವತ್ತೂ ರಜೆ ಕೇಳ್ತಾರೆ, ಸೀನಿಯರ್ ಆಫೀಸರ್ಸ್ ಇಲ್ಲ ಅಂದ್ಬಿಡ್ತಾರೆ. ಇವಾಗ 22 ಜನವರಿವರೆಗೂ ರಜೆ ಕೊಟ್ಬಿಡ್ಬೇಕು ಬಿಜೆಪಿ ಅನುಸಾರ. ಈಗ ನಾನು ಏನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, BK ಹರಿಪ್ರಸಾದ್ ಅವರ ಹೇಳಿಕೆ ಯಾಕೆ ಇದನ್ನು ಇಷ್ಟು ಸೀರಿಯಸ್ ಆಗಿ ತಗೋಬೇಕು ಅಂದರೆ, ನ್ಯಾಷನಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು 26 ಏಪ್ರಿಲ್ 2023ರಂದು ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಪ್ರಚಾರ ಮಾಡುವಾಗ ಏನು ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದರೆ ದೊಡ್ಡ ಮಟ್ಟದಲ್ಲಿ ಕೋಮುಗಲಭೆ ಆಗುತ್ತೆ ಕರ್ನಾಟಕದಲ್ಲಿ. ಅದು ಯಾವ ಆಧಾರದ ಮೇಲೆ ಹೇಳಿದ್ರು? ಇಂಟೆಲಿಜೆನ್ಸ್ ಇದ್ದೇ ತಾನೆ ಒಬ್ಬ ಹೋಮ್ ಮಿನಿಸ್ಟರ್ ಮಾತಾಡಬೇಕು ಅಂದ್ರೆ. ಹರಿಪ್ರಸಾದ್ ಹತ್ರ ಮಾತಾಡ್ತಿದ್ದೀರಾ ರಜಾಕ್ ಅವರೇ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ದೀರಾ? ಕೇಳಿದ ಸ್ಟ್ರೈಟ್ ಅಂಡ್ ಸಿಂಪಲ್ ಪ್ರಶ್ನೆ. ಒಂದ್ ನಿಮಿಷ ಅವ್ರು ಉತ್ತರನೇ ಕೊಟ್ಟಿಲ್ಲ. ಈಸ್ ಎಸ್ಕೇಪಿಂಗ್. ನೀವು ನಾನು ಕೇಳಿದ ಸ್ಟ್ರೈಟ್ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ಬೇರೆ ಎಲ್ಲ ಕತೆ ಪುರಾಣ ಹೇಳಿದ್ರಿ. ನಾನು ಕೇಳಿದಿಷ್ಟೇ. ರಜಾಕ್ ಅವರೇ ಮತ್ತೊಮ್ಮೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ರಜಾಕ್ ಅವರೇ ಮತ್ತೊಮ್ಮೆ ಪ್ರಶ್ನೆ. ನಾನು ಹರಿಪ್ರಸಾದ್ ಅವ್ರ ಪ್ರಶ್ನೆ ಕೇಳಲೇ ಇಲ್ಲ. ಹರಿಪ್ರಸಾದ್ ಅವ್ರ ಪ್ರಶ್ನೆಗೆ ಇನ್ನೂ ಹೋಗೇ ಇಲ್ಲ. ಹರಿಪ್ರಸಾದ್ ಅವ್ರ ಹೇಳಿಕೆಗೆ ಹೋಗೇ ಇಲ್ಲ. You're escaping. ಮುಸ್ಲಿಂ ಸಮುದಾಯದ ಸ್ಟ್ರೇಟ್ ಪ್ರಶ್ನೆ ಕೇಳಿದ್ದು ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕ್ ಅನ್ನ ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ತಿದ್ಯಾ ಇಲ್ವಾ? ಎಸ್ ಆರ್ ನೋ? ನೀವು BK ಹರಿಪ್ರಸಾದ್, ಅಮಿತ್ ಶಾ ಅದಲ್ಲ. ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ಅಡ್ವಾಣಿಯಿಂದ ಹಿಡಿದು ಮುರಳಿ ಮನೋಹರ್ ಜೋಶಿಯಿಂದ ಹಿಡಿದು ಇಡೀ ದೇಶದಲ್ಲಿ ಎಷ್ಟೋ ಜನ ಯಾರ್ಯಾರಿದ್ರು ಎಲ್ಲರೂ ಗಲ್ಲು ಶಿಕ್ಷೆ ಕೊಟ್ಬಿಟ್ರು, ನಮ್ಗೇನು ತೃಪ್ತಿ ಸಿಗಲ್ಲ. ವೈ? ನಾವು ಮುಂದುವರೆದಿದ್ದೀವಿ. ವಿ ಹ್ಯಾವ್ ಮೂವ್ಡ್ ಆನ್. ನಾವು ಪ್ರಮಾಣ ಮಾಡಿದ್ವಿ ಸುಪ್ರೀಂ ಕೋರ್ಟ್ ತೀರ್ಪಿಗೆ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಅದು ಆಕ್ಚುಲಿ ಅವರು ಟೈಟಲ್ ಸೂಟ್ ಅನ್ನ ನೋಡಿ ಕರೆಕ್ಟ್ ಆಗಿ ಜಜ್ಮೆಂಟ್ ಕೊಡಬೇಕಾಗಿತ್ತು. ಜಸ್ಟಿಸ್ AK ಗಂಗೂಲಿ ಅವರು ಕ್ರಿಟಿಸೈಸ್ ಮಾಡಿದ್ರು, ಆದ್ರೆ ಮುಸಲ್ಮಾನರು ಕ್ರಿಟಿಸೈಸ್ ಮಾಡಿಲ್ಲ. ನಾವು ವಾದ ಮಾಡಿದ್ವಿ, ಸುಪ್ರೀಂ ಕೋರ್ಟ್ ತೀರ್ಪು ಏನೇ ಬರಲಿ ಮನಸ್ಸಿಂದ ಅದು ಇಷ್ಟನೇ ಇಲ್ಲ, ಒಪ್ಪಿಗೆನೂ ಇಲ್ಲ, ಅಕ್ಸೆಪ್ಟು ಸ್ವೀಕಾರನೂ ಇಲ್ಲ. ಆದ್ರೆ ನಾವು ವಾದ ಮಾಡಿದ್ವಿ, ನಾವು ನಮ್ಮ ಮಾತು ಮೇಲೆ ಇದೀವಿ. ಇವತ್ತು ನೀವು ದೇವಸ್ಥಾನ ಕಟ್ಟಿದ್ದೀರಾ, ನೀವು ಹೋಗಿ ಸಂಭ್ರಮವಾಗಿ ನೀವು ಆಚರಿಸ್ಕೊಳ್ಳಿ, ಅದು ನಿಮಗೆ ಸೇರಿದ್ದು. ನಾನಿಲ್ಲಿ ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ಇದೇ BJP ಸರ್ಕಾರ ನಂಜನಗೂಡಿನಲ್ಲಿ ದೇವಸ್ಥಾನವನ್ನೇ ಹೊಡೆದಾಕಿದ್ರಲ್ಲ, ಅದು ಹಿಂದೂ ವಿರೋಧಿ ಅಲ್ಲ. ಇವತ್ತೊಂದು ಕಾರ್ಯಕರ್ತನನ್ನ ಬಂಧಿಸಿದ್ರೆ ಕಾಂಗ್ರೆಸ್ ಹಿಂದೂ ವಿರೋಧಿ ಯಾಕೆ ಬಿಜೆಪಿ ಅಂದ್ರೆ ನಿಮ್ದು ಮೈತ್ರಿ ಪಾರ್ಟ್ನರ್ ಆಗಿರೋದ್ರಿಂದ ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ. ಯಾಕೆ ಬಿಜೆಪಿಗೆ ಅನಿಸ್ತಾ ಇದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಹಿಂದೂ ವಿರೋಧಿ, ಬಹುಸಂಖ್ಯಾತರ ವಿರೋಧಿ, ರಾಮ ಭಕ್ತರು ರಾಮ ಮಂದಿರ ನಿರ್ಮಾಣವನ್ನ ಸಂಭ್ರಮಿಸಬಾರ್ದು ಅಂತ ಹೇಳಿ ಅವ್ರನ್ನ ಜೈಲಿಗಟ್ಟೋ ಪ್ರಯತ್ನ, ಕಾನೂನು ಪಾಲನೆ ಮಾಡ್ತಿದಾರಪ್ಪ? ಯಾಕೆ ನಿಮ್ಗೆ ಹಂಗ ಅನ್ನಿಸ್ತಿದೆ? ಖಂಡಿತ ಕಾನೂನನ್ನ ಪಾಲನೆ ಮಾಡೋದ್ರ ಬಗ್ಗೆ ನಮಗೆ ವಿರೋಧ ಇಲ್ಲ. ಆದರೆ ಟೈಮ್ ಬೀಯಿಂಗು ನೋಡಿ, 1992ರಿಂದ 2018ರವರೆಗೆ ಬೇರೆ ಬೇರೆ ಪ್ರಕರಣಗಳು ಬಾಕಿ ಇದೆ ಅವನ ಮೇಲೆ, ಒಪ್ಕೋತೀನಿ. ಪೊಲೀಸ್ ಇಲಾಖೆ ಇವತ್ತು ಅವನು ವಾರೆಂಟ್ ಆಗಿದ್ರೆ ಇವತ್ತಾಗಿರಲ್ಲ. 1990 ಅವ್ನು ಯಾವಾಗ ಅಬ್ಸ್ಕಾಂಡ್ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಅವನ ಮೇಲೆ ವಾರೆಂಟ್ ಇರ್ತದೆ. ಯಾಕೆ ಇವತ್ತವರೆಗೂ ಅವನ್ನ ಅರೆಸ್ಟ್ ಮಾಡಲಿಲ್ಲ? ಯಾಕೆ ಅವ್ನ ಮುಂದೆ ಪ್ರೊಡ್ಯೂಸ್ ಮಾಡಲಿಲ್ಲ? ಮತ್ತೆ ಅಟ್ ದ ಸೇಮ್ ಟೈಮ್ ದಿಸ್ ಇಸ್ ಕೋರ್ಟ್ ಆಲ್ಸೋ ಯಾಕೆ ಆಕ್ಷನ್ ತಗೊಂಡಿಲ್ಲ? ಎರಡೂ ಕೂಡ ಫೇಲ್ಯೂರ್ ಆಫ್ ದಿ ನಮ್ಮ ವ್ಯವಸ್ಥೆಯ ಸಿಸ್ಟಮ್ನ ಫೇಲ್ಯೂರ್. ಅದನ್ನು ಒಪ್ಕೊಳ್ಳೇಬೇಕು ಯಾವುದೇ ಕಾರಣಕ್ಕೂ. ಆದ್ರೆ ನೀವು ಈ ಟೈಮ್ ಬೀಯಿಂಗ್ ಬಂಧಿಸಿದ್ರಲ್ಲ, ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಸರ್ಕಾರಕ್ಕೂ ನಿಮಗೂ ಗೊತ್ತು, ಒಬ್ಬ ವಕೀಲರ ಕೇಸ್ ನಾವು ಯಾಕೆ ವಿಡ್ರಾ ಮಾಡ್ಕೊಂಡ್ರೆ ಹಂಗೆ ಅದಕ್ಕೆ ಹೇಳ್ತಾ ಇರೋದು.
ಈ ಪೊಲೀಸ್ ವ್ಯವಸ್ಥೆನ ಹೆಂಗೆ ವಿಡ್ರಾ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಹೆಂಗೆ ಮಿಸ್ಯೂಸ್ ಮಾಡ್ಕೊತೀನಿ ಅಂತ ಹೇಳ್ತಾ ಇರೋದು ನಾನು. ಮೋದಿ ಅವ್ರು ಮಾಡ್ತಾರೆ. ಅಲ್ಲ ಅವ್ರು ಹೇಳಿದ್ ಕರೆಕ್ಟ್ ಅಲ್ಲ. Agencies ಅಲ್ಲ, misuse ಅವ್ರು- ಮಾಡ್ತಾರೆ. ಅಲ್ಲ, ಅಲ್ಲ, ಏ, ರಜಾಕ್, ಮೋದಿ ರಜಾಕ್, ಅವ್ರು ಕೇಳಿಸ್ಕೊಳ್ಳಿ. ED, ರಜಾಕ್, IT, ಕೇಳಿಸ್ಕೊಳ್ಳಿ. CBI ಮೈಸೂರು, ಎಲ್ಲ ಮೈಸೂರು, misuse ಎಲ್ಲ ಮಾಡ್ತಾರೆ. ಮಿಸ್ಯೂಸ್ ಮಾಡಿದ್ದಾರೆ ಈ ದೇಶದಲ್ಲಿ, ಭಾರತ ದೇಶದಲ್ಲಿ. ಅದು ಕಾಂಗ್ರೆಸ್ ಇದುವರೆಗೂ ಯಾರು interfere ಮಾಡಿದ್ರು? ಸರ್ಕಾರವನ್ನು ಬಡವೇಲೆ ಮಾಡಿದ್ರೆ IT ರೇಡ್ ಅದು ಆಗಿದ್ಯಾ? ಕಾಂಗ್ರೆಸ್ ಸರ್ಕಾರ. ED ರೇಡ್ ಆಗಿದ್ಯಾ? You are ಎಲ್ಲ CBI ಏರ್ಪೋರ್ಟ್ ಆಗಿದ್ಯಾ? ಒಂದು ಸರ್ಕಾರವನ್ನು ಬದಲಾವಣೆ ಮಾಡಿದ್ರೆ ನಿಮಗೂ ಗೊತ್ತು, ಕಾಂಗ್ರೆಸ್. ಪ್ರದೀಪ್, ED, IT ನ ಅತಿ ಹೆಚ್ಚು ಮಿಸ್ಯೂಸ್ ಮಾಡ್ಕೊಳ್ಳೋದು ಪ್ರದೀಪ್ ಅದು ಆದ್ಮೇಲೆ ಬಿಜೆಪಿ ಮೇಲೆ ಆಪಾದನೆ ಮಾಡಿ ಇಲ್ಲ ನಿಮಗೆ ಸಾವಿರ ಉದಾಹರಣೆ ಕೊಡಬಲ್ಲೆ. ಪ್ರಶ್ನೆ ಕೇಳಿಸ್ಕೊಳ್ಳಿ. ಜೈಲಿಗೆ ಹೋಗಿರೋಲ್ಲ ಕಾಂಗ್ರೆಸ್, ಜೈಲಿಗೆ ಹೋಗಿರೋ 100 ಜನ ಹೇಳ್ತಾರೆ ಕಾಂಗ್ರೆಸ್ ಅವರು. 100 ಜನ ಈ ವೇದಿಕೆ ನಾನು ಕೇಳಿಸ್ತೀನಿ, ಅದು ED, IT ಇಂದ ಮತ್ತೆ ಕಾಂಗ್ರೆಸ್ ಈ ದೇಶದಲ್ಲಿ ಅತಿ ಹೆಚ್ಚು ಮಿಸ್ಯೂಸ್ ಮಾಡ್ಕೊಳ್ಳೋದು ಅಜಿತ್ ಕಾಂಗ್ರೆಸ್. ಪವಾರ್ ಏನ್ ಇವರೆಲ್ಲ? ನೀವು ಪ್ರಶ್ನೆ ಕೇಳಿ. ಅಜಿತ್ ಪವಾರ್ ಏನು? ರಾಷ್ಟ್ರಪತಿ ಹಿಮಂತ ಬಿಸ್ವಾ ಶರ್ಮಾ ಏನು? ಬಿಟ್ಟಿಲ್ಲ ನೀವು. ಇಲ್ಲ ಇವರೆಲ್ಲ ವಾಷಿಂಗ್ ಪೌಡರ್ ಬಿಜೆಪಿ ಸೇರ್ಬಿಟ್ರೆ ವಾಷಿಂಗ್ ಮೆಷಿನ್. ಈಗ ಆರ್ಥಿಕ ಕೆಳಗಡೆ ಪ್ರಹ್ಲಾದ್ ಜೋಶಿ ಬಗ್ಗೆ ಕುಮಾರಸ್ವಾಮಿ ಅವರು ಏನಂತ ಹೇಳಿದ್ರು ಹೌದು. ಪ್ರಶ್ನೆ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಬಗ್ಗೆ ಇದೆ ಸರ್. ಜಗದೀಶ್ ಶೆಟ್ಟರ್ ಬಗ್ಗೆ ಹೇಳಿದ್ರೆ ಸರ್, ಈಗ ಅದು ಈಗ ಎಚ್ ಡಿ ಸೋಮಶೇಖರ್ ಬಗ್ಗೆ ಹೇಳಿದ್ರೆ ಪ್ರದೀಪ್, ಈಗ ಅವ್ರಿಗೆ ಇದು ಹೋಗಿದ್ರು ಉದಾಹರಣೆ. 40,000 ಕೋಟಿ ಕೋವಿಡ್ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇಂದಿರಾ ಗಾಂಧಿ ಬಗ್ಗೆ ಏನು ಹೇಳಿದ್ರು? ನಿಮಗೆ ನಾಚಿಕೆ ಆಗಬೇಕು. ಸಿದ್ದರಾಮಯ್ಯ ಇಂದಿರಾ ಗಾಂಧಿ ಬಗ್ಗೆ, ರಾಜೀವ್ ಗಾಂಧಿ ಬಗ್ಗೆ ಈ ಪ್ರಕರಣ ಕೇಳಿ. ನನ್ನ ಪ್ರಶ್ನೆ ಕಾಂಗ್ರೆಸ್ಗೆ ನೋಡಿ ಸರ್. ಇವಾಗ ಅಲ್ಲ ನಿಮ್ ಓಕೆ, ಇವಾಗ ಉತ್ತರ ನೀವು ಕೊಡಿ. ನೀವು ಕೇಳಿದ್ರೆ ಅದೇ ಅಲ್ಲ, ಸಿದ್ದರಾಮಯ್ಯವರು ಇದೇ ಇಂದಿರಾ ಗಾಂಧಿಗೆ ರಾಜೀವ್ ಗಾಂಧಿ ಬಗ್ಗೆ ಏನ್ ಬಗ್ಗೆ ಹೇಳಿದ್ರು? ಕೋವಿಡ್ ಸಂದರ್ಭದಲ್ಲಿ 40,000 ಕೋಟಿ ಸರ್, ಈ ವಿಚಾರ ಮಾತಾಡಿ, ಇವತ್ತಿನ ವಿಚಾರ ಮಾತಾಡಿ. 30 ಸೆಕೆಂಡ್ ಮುಗಿಸಿ, ಬೇಗ ಮುಗಿಸಿ. 30 ಸೆಕೆಂಡ್ ಮುಗಿಸಿ. ಅವ್ರನ್ನ ಪಾಯಿಂಟ್ ಹೇಳಿದ್ರು, ನಾನು ಅದೇ ಪಾಯಿಂಟ್ ತಗೊಂಡು ಅವ್ರನ್ನ ಪ್ರಶ್ನೆ ಕೇಳ್ತೀನಿ. ಅವ್ರು ಉತ್ತರ ಕೊಡ್ಲಿ, ನೀವು ತಿರ್ಗಾ ಉತ್ತರ ಕೊಡಿ. ಎಸ್ ಸರ್. ಈಗ ಕನ್ವೀನಿಯನ್ಸ್ ಅಂತಾರಲ್ಲ, ಈಗ ನೋಡಿ PFI SDPI ಕೇಸಸ್ ವಾಪಸ್ ತಗೊಳೋದಕ್ಕೆ ಯಾರು ಲೆಟರ್ ಬರ್ದಿದ್ದು? ಯಾರು ಬರ್ದಿದ್ದು? ವಾಪಸ್ ತಗೊಂಡ್ರ DK ಶಿವಕುಮಾರ್ ವಾಪಸ್ ಇವ್ರು ಕೇಳಿಸ್ಕೊಳ್ಳಿ. ಇವ್ರು ಎಷ್ಟು ಅಲ್ಲ, 5,000 ಪ್ರಶ್ನೆ- ಕೇಸ್ ವಾಪಸ್ ತಗೊಂಡಿದ್ದಾರೆ. ಪ್ರಶ್ನೆ ಕೇಳಿಸ್ಕೊಳ್ಳಿ. 5,000 ರೌಡಿ ಶೀಟರ್ಗಳನ್ನ ಇವ್ರ ಪಕ್ಷ ಸೇರಿಸ್ಕೊಂಡಿದ್ದಾರೆ. PFI SDPI ಅದು ಸರಿಯಾಗಿ ಮಾತಾಡ್ತೀರಾ? PFI SDPI ಕೇಸಸ್ ವಾಪಸ್ ತಗೊಂಡ್ರು. PFI SDPI ಕೇಸಸ್ ವಾಪಸ್ ವಾಪಸ್ ತಗೊಂಡ್ರು. ತಗೊಂಡ್ರ? ವಾಪಸ್ ತಗೊಂಡ್ರ? ಯಾರು ಬರ್ದಿದ್ದಾರೆ ವಾಪಸ್ ತಗೊಂಡ್ರ? ಲೆಟರ್ ಯಾರು ಬರ್ದಿದ್ದಾರೆ? DK ಶಿವಕುಮಾರ್ ಮೊನ್ನೆ ವಾಪಸ್ ತಗೊಂಡ್ರ? DK ಶಿವಕುಮಾರ್ ಒಂದು ಪತ್ರ ಬರೀತಾರೆ. DK ಶಿವಕುಮಾರ್ ಪತ್ರ ಬರೀತಾರೆ. ಅಲ್ಲ, ಹುಬ್ಬಳ್ಳಿ 2022 ಕೇಸಲ್ಲಿ ಸರ್, DK ಶಿವಕುಮಾರ್ ತಗೋತಾರೆ. ಇದೇ ಕಾವೇರಿ ಹೋರಾಟದಲ್ಲಿ ಸಾವಿರಾರು ಜನ FIR ಆಗಿದೆ. ಅಲ್ಲ, ನೀವು ಬೇಕಾದ್ರೆ ಈಗ ಒಂದ್ ನಿಮಿಷ ಇರಿ. PFI SDPI ಅಲ್ಲ, ಒಂದ್ ನಿಮಿಷ ಇರಿ. ಸ್ಪೆಷಲ್ ಆಗಿ ಮೇಕೆದಾಟು. ಕ್ಯಾಬಿನೆಟ್ ಕಿಟ್ ತಗೋತೀರಾ? ಒಂದ್ ನಿಮಿಷ ಇರಿ ಸ್ವಾಮಿ. ಓಕೆ, ಅವ್ರು ಮಾತಾಡೋದನ್ನ ಅಲ್ಲ, ಇರಿ. ಯಾಕೆ ರೈತರು ಹೋರಾಟ ಯಾಕೆ ನಿಮ್ ಮಾಡ್ತಿಲ್ಲ? ಸರ್ಕಾರ ಆಯ್ತು, ಮಾಡ್ತಾ ಇದ್ದೀರಿ? ನೀವು. ಈಗ ಒಂದ್ ನಿಮಿಷ ಇರಿ. ಮೇಕೆದಾಟು ಕೇಸ್ ಅಲ್ಲಿ- ಇರಿ ಒಂದ್ ನಿಮಿಷ. ಸೂರ್ಯ ಆದ್ಮೇಲೆ ಅವ್ರು ನೀವು ಈಗ ಒಂದ್ ನಿಮಿಷ ಇರಿ. ಮೇಕೆದಾಟು ಪ್ರಕರಣ ಇರಿ ಒಂದ್ ನಿಮಿಷ. ಮೇಕೆದಾಟು ಪಾದಯಾತ್ರೆ ಆದಂತ ಸಂದರ್ಭದಲ್ಲಿ ಕನಕ್ಪುರದಲ್ಲಿ 2 ಕೇಸು, ಸಾತ್ನೂರಲ್ಲಿ 1 ಕೇಸು, ರಾಮನಗರದಲ್ಲಿ 1 ಕೇಸು, 5 ಇರಿ ಒಂದ್ ನಿಮಿಷ. ಮುಸ್ಲಿ ಇರಿ, ಕೇಳಿಸ್ಕೊಳ್ಳಿ. ಮುಸ್ಲಿ, ಇರಿ, ಪ್ರದೀಪ್ ಅವ್ರೆ, ಕರೋನಾ ಮುಸ್ಲಿ, ವೈಲೇಷನ್ ಯಾಕೆ? ಜನಾರ್ದನ್ ರೆಡ್ಡಿ ಮಗಳು ಮದುವೆ ಮಾಡಿದಾಗ ವೈಲೇಷನ್ ಆಗ್ಲಿಲ್ವಾ? ಶ್ರೀರಾಮ್ಲು ಆದಾಗ ವೈಲೇಷನ್ ಆಗ್ಲಿಲ್ವಾ? ಯಾರು ಸರ್ಕಾರದಲ್ಲಿ ಯಾರು ಇದ್ದಿದ್ದು? ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಪೊಲೀಸರು ಏನ್ ಮಾಡ್ತಿದ್ರು? ಕೇಳಿಸ್ಕೊಳ್ಳಿ. ಪೊಲೀಸರು ಏನ್ ಮಾಡ್ತಿದ್ರು? ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಪೊಲೀಸರು ಏನ್ ಮಾಡ್ತಿದ್ರು? ಅದು ಯಡಿಯೂರಪ್ಪ ಕೇಳ್ಬೇಕಂತ ಒಂದ್ ನಿಮಿಷ ಇರಿ. This is a system. ಇರಿ ಒಂದ್ ನಿಮಿಷ. ಅದೇ ಉಮೇಶ್, ಸಿಸ್ಟಮ್. ನೀವು ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಅಲ್ಲ, ನೀವು ಕೇಳಿದ್ರಲ್ಲ? ಅದನ್ನೆಲ್ಲ ವಾಪಸ್ ಅಲ್ಲ, ಒಂದ್ ತಗೊಳ್ಳಿಕ್ಕೆ ನಿಮಿಷ ನೀವು ಇರಿ. ಹೋಮ್ ಮಿನಿಸ್ಟರ್ ಸಮಾಧಾನ ಕಿಚ್ಚಿದ್ರೆ ಎಲ್ಲರ ಮೇಲೆ ಕೋಪ ಬರುತ್ತೆ. ಕಿಚ್ಚಿದ್ರೆ ಒಟ್ಟಿಗೆ ಕಿಚ್ಚಿದ್ರೆ ಎಲ್ಲರ ಮೇಲೆ ಕೋಪ ಬರುತ್ತೆ. ಭವ್ಯ ಅವರೇ, request you. ಒಟ್ಟಿಗೆ ಕಿಚ್ಚಬೇಡಿ ಭವ್ಯ ಅವರೇ. ಉಮೇಶ್ ಅವರ ಪ್ರದೀಪ್ ಅವರ ನಿಮ್ಮ ಹೆಸರು ಉಮೇಶ್. ಉಮೇಶ್ ಅವರ ಪ್ರದೀಪ್ ಅವರ ನಿಮ್ಮ ಹೆಸರು ಉಮೇಶ್. ಪ್ರದೀಪ್ ಅವರೇ ಈ ಡಿಬೇಟ್ಗೆ ಸಂತೆ ಅಲ್ಲ ಇದು. ಒಬ್ರಾದ್ಮೇಲೆ ಒಬ್ರು ಮಾತಾಡಿ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೀವಿ, ಒಬ್ರಾದ್ಮೇಲೆ ಒಬ್ರು ಮಾತನಾಡಿ ಅಂತ ಹೇಳಿ. ಮೈಕ್ ಇವಾಗ ಮತ್ತೊಂದ್ಸತಿ ಹೇಳ್ತೀನಿ, ಮತ್ತೆ 10 ಸತಿ ಹೇಳ್ತೀನಿ. ಒಬ್ರಾದ್ಮೇಲೆ ಒಬ್ರು